ಗುಡ್ ಮಾರ್ನಿಂಗ್ ಗೆಳೆಯರೆ. ಇದು ಡೇ ಟು ಇನ್ ಸಕಲೇಶಪುರ. ನೆನ್ನೆ ಎಲ್ಲ ನೋಡಿರ್ತೀರ ವಿಡಿಯೋಗಳು, ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಮಾಡಿದೆ ಅಂತ. ಇವತ್ತು ಬೆಳಗ್ಗೆನೇ ಒಂದು ರೈಡ್ ಹೊಟ್ಟಿದ್ದೀನಿ. ಆ್ಯಕ್ಚುಲಿ 6 ಗಂಟೆಗೆ ಎದ್ದೆ, ಬಟ್ ಚಳಿಗೆ ಎದ್ದೊಳಕ್ಕಾಗಿಲ್ಲ. ಅದಕ್ಕೆ ಇವಾಗ ಆಲ್ಮೋಸ್ಟ್ 7 ಗಂಟೆ ಎಲ್ಲ ರೆಡಿ ಆಗಿ 6:50ಗೆ ಇಲ್ಲಿಂದ ರೂಮ್ ಬಿಟ್ಟಿದ್ದೀನಿ. ಇವಾಗ ನೋಡಿ ಬೆಳಗ್ಗೆ ಮಾರ್ನಿಂಗ್ ನಮ್ಮ ಸಕಲೇಶಪುರ ಹೆಂಗಿದೆ ಅಂತ. ಫುಲ್ಲು ಚಿಲ್ಡು, ಫುಲ್ ಫಾಗು. ಡೇ 2 ಅಲ್ಲಿ ಬೆಳಗ್ಗೆನೇ ಇವಾಗ ಹೊರಟಿರೋದು ಎಲ್ಲಿ ಅಂದರೆ ಕಾಗಿನಹರೆ ಫೋರ್ಟು ಇದೆ ಮತ್ತು ವ್ಯೂ ಪಾಯಿಂಟು ಇದೆ. ಅಲ್ಲಿ ಎರಡೂ ಇದೆ. ನೋಡೋಣ, ಆದರೆ ಎರಡು ಕಡೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಪ್ಲೇಸಿಗೆ ಹೋಗ್ತಾಯಿದ್ದೀನಿ. ಈ ಜಾಗ ಬೈಕರ್ಸ್ಗೆ ಸ್ವರ್ಗ ಅಂತ ಫುಲ್ ಫೇಮಸ್ಸು. ನಿಜನೋ ಸುಳ್ಳೋ ಗೊತ್ತಿಲ್ಲ, ಯಾಕಂದರೆ ನಾನು ಹೋಗಿಲ್ಲ. ಹೋಗಿದ್ದಿದ್ರೆ ಗೊತ್ತಾಗಿರೋದು. ಇವಾಗ ಹೋಗ್ತೀನಲ್ಲ, ನೋಡೋಣ ಸ್ವರ್ಗನ ಏನು ಅಂತ. ಅಷ್ಟು ಇನ್ನೇ ಇಲ್ಲ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಎಲ್ಲರೂ ಟಿಫನ್ ಮಾಡಬೇಕು ಫಸ್ಟು. ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು ಎಲ್ಲರೂ ಟಿಫನ್ ಸಿಕ್ತು ಅಂದರೆ ತಿನ್ಕೊಂಡು ಅಲ್ಲಿಂದ ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಮಾರ್ನಿಂಗ್ ಯಾವ ಥರ ಇದೆ ಅಂದ್ಬಿಟ್ಟು ಸೀರಿಯಸ್ ಆಗಿ ಫುಲ್ಲು ಮಸ್ತು ರೋಡು. ಗಾಡಿ ಖಾಲಿ ಇದೆ, ಯಾವುದೂ ಇಲ್ಲ ನನ್ನ ಗಾಡಿ ಬಿಟ್ಟರೆ. ಮತ್ತು ಫುಲ್ಲು ಫಾಗ್ ಅಂದರೆ ಆ ಮಟ್ಟಕ್ಕೆ ಏನಿಲ್ಲ. ಓಕೆ ಫಾಗಲ್ಲ. ಇವಾಗ ಖಾಲಿ ಇದೆಯಲ್ಲ, ಒಂಥರ ಓಡ್ಸೋಕ್ಕೆ ಜೋಶ್ ಸಿಗ್ತೈತೆ. ತುಂಬ ಚೆನ್ನಾಗಿದೆ ಅರ್ಲಿ ಮಾರ್ನಿಂಗು ಪ್ಲೇಸು. ಸೀರಿಯಸ್ ಆಗಿ ಸಕಲೇಶಪುರ ಅದಕ್ಕೆ ಅಲ್ವಾ ಫೇಮಸ್, ವೆದರ್ಗೆ, ಕ್ಲೈಮೇಟ್ಗೆ. ನೋಡಿ ಯಾವ ಥರ ಇದೆ ಇಲ್ಲಿ. ಇದು ಒಳಗಡೆಯಿಂದ ಧರ್ಮಸ್ಥಳ ಮತ್ತು ಇದಕ್ಕೆ ಮಂಗಳೂರಿಗೂ ಇದೇ ರೂಟ್ ಇದೆ. ಇದು ಹೈವೇನ ಏನು ಕಥೆನೋ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಫುಲ್ಲು ಹಾಳು ಮಾಡ್ಬಿಟ್ಟಾರಲ್ಲ, ಅದಕ್ಕೆ ಈ ದಾರಿ ಮಾಡ್ಬಿಟ್ಟಾರ ಏನು ಕಥೆನೋ. ಆ ದಾರಿಗೆ ಹೋಗ್ಬಿಟ್ಟು ನೆನ್ನೆ ನೋಡಿದ್ರಲ್ಲ ಯಾವ ಥರ ಇತ್ತು ಅಂದ್ಬಿಟ್ಟು, ಯಾಕಾದ್ರೂ ಬಂದ್ಬಿಟ್ಟು ಅಲ್ಲಿ ಅಂತ ಅನ್ನಿಸ್ಬಿಡ್ತು ನನಗಂತೂ. ಅಷ್ಟು ಅದು. ಅದಕ್ಕೆ ಇವತ್ತು ಈ ರೂಟ್ ಹಿಡ್ದಿರೋದು, ಬೇಡ ಸವಾಸ ಅಂತ. ಯಾವುದೋ ಆರ್ಚ್ ಒಳಗೆ ಕರ್ಕೊಂಡು ಹೋಗ್ತಾ ಇದೆ ಗುರು. ಇಲ್ಲಿಂದ 23 ಕಿಲೋಮೀಟ್ರ್ ಐತೆ. 47 ಮಿನಿಟ್ಸ್ ತೋರಿಸ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಕಾಡಾನೆಗಳು ದಾಟುವ ಸ್ಥಳ ಅಂತ ಬೇರೆ ಐತೆ ಬೋರ್ಡಲ್ಲಿ. ಇನ್ನು ಬೆಳಗ್ಗೆ ಪ್ರತ್ಯಕ್ಷ ಆಗ್ಬಿಟ್ಟದ. ಆಮೇಲೆ ಯಾವುದೋ KSRTC ಕಾಣಿಸ್ತಾ ಇದೆ ಅಲ್ಲಿ. ನೋಡಿ ಯಾವ ಥರ ಕಾಣಿಸ್ತಿದೆ ವ್ಯೂ. ಅಲ್ಟಿಮೇಟ್ ಆಗಿದೆ ಗುರು. ಲೆಫ್ಟಲ್ಲೂ ವ್ಯೂ, ರೈಟಲ್ಲೂ ವ್ಯೂ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ನೋಡಿ ನಿನ್ನೆ ನಾವು ಹೋಗಿದ್ದು ಅದೇ ಸ್ಪಾಟಿಗೆ ಅನ್ಕೊತೀನಿ, ಹೊಸಹಳ್ಳಿ ಗುಡ್ಡ, ಅದೇ ರೋಡ್ ಅದು. ಅಲ್ಲೇ ಕಾಣಿಸ್ತಾ ಇದೆ ನೋಡಿ, ಅದು ನಿನ್ನೆ ಏನು ಕಾಣಿಸ್ತಿದಲ್ಲ ಅಲ್ಲೇ ಇದೆ, ಅದೇ ಹೊಸಹಳ್ಳಿ ಗುಡ್ಡ. ಫುಲ್ಲು ಬರೀ ಬೆಟ್ಟ ಗುಡ್ಡಗಳೇ ಇಲ್ಲಿ ನೋಡಿ. ಇವಾಗ ಹೆಂಗೈತಲ್ಲಿ ವೆದರ್ ಕ್ಲೈಮೇಟು, ನಾವು ನಿನ್ನೆ ಹೋದಾಗ ಹೆಂಗಿತ್ತು. ಅದಕ್ಕೆ ಅರ್ಲಿ ಮಾರ್ನಿಂಗ್ ಬರಬೇಕು, ಇಲ್ಲಾಂತಂದರೆ ಈವ್ನಿಂಗ್ ಟೈಮಲ್ಲಿ ಬರಬೇಕು, ಅವಾಗಲೇ ನಮಗೆ ವೆದರ್ ಸಿಗೋದು ಮಸ್ತಾಗೆ. ಇಲ್ಲ ಅಂದರೆ ಈ ಥರ ಇರುತ್ತೆ ನೋಡಿ. ಇಲ್ಲಿಂದ ಹತ್ರದಿಂದನೇ ಕಾಣಿಸ್ತೈತಿ ಇವಾಗ. ಅಲ್ಲಿದೆಲ್ಲ ಅಲ್ಲೇ ಹೋಗಿದ್ದಿದ್ದೇನೆ, ಹೊಸಹಳ್ಳಿ ಗುಡ್ಡ. ಏನೂ ಮಾಡೋಕ್ಕಾಗಲ್ಲ, ಹೋಗಿ ಬಂದಾಯಿತು. ನೋಡೋಣ ಇವಾಗ ಹೋಗ್ತಾ ಇದೀವಲ್ಲ ಈ ಜಾಗ ಯಾವ ಥರ ಸಿಗುತ್ತೆ ಅಂತ. ನೋಡ್ರಿ ಎದುರುಗಡೆ ಬರೀ ಏನು ಕಾಣಿಸಲ್ಲ, ಬರೀ ಗುಡ್ಡಗಳೇ ಐತೆ. ಸೈಕ ಕಾಣಿಸ್ತೈತೆ ಅಂದ್ಕೊಳ್ಳಿ. ಇಲ್ಲ ನೀರೇ ಕಮ್ಮಿ ಆಗ್ಬಿಟ್ಟೈತೆ ಗುರು, ಇಲ್ಲಿ ನೀರೇ ಇಲ್ಲ. ಮೋರಿ ನೀರ ಇದು, ಮೋರಿ ನೀರು ಅನಿಸುತ್ತೆ. ಫುಲ್ ಬ್ಲ್ಯಾಕ್ ಆಗೈತೆ. ಮೋರಿ ನೀರು ಇರುತ್ತೆ ಹೇಳೋಕ್ಕಾಗಲ್ಲ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೆ ಇದೆ. ಎಲ್ಲೂ ಏನು ಸಿಗ್ತಾನೆ ಇಲ್ಲ ಗುರು. ಹೋಟೆಲ್ಗಳು ಏನೂ ಇಲ್ಲ ಇಲ್ಲಿ, ಅಂಗಡಿ ಏನೂ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ಒಂದು ಸ್ವಲ್ಪ ಏನಾದ್ರು ತಿನ್ನೋದಕ್ಕೆ ಸಿಕ್ಕಿದ್ರೆ ಒಳ್ಳೇದು. ಕಾಗಿನಾರೆ ಅಂತ ಬೋರ್ಡ್ ಈ ಕಡೆ ಆಗೈತೆ, ಬಟ್ ಲೊಕೇಶನ್ ನನಗೆ ಹಿಂಗೆ ತೋರಿಸೈತೆ. ಏನು ಮಾಡೋದು ಅಣ್ಣ? ಕಾಗಿನಾರೆ ವ್ಯೂ ಪಾಯಿಂಟ್ ಒಂದು ಬರುತ್ತಲ್ಲ, ಹಾಂ ರೈಟ್, ಹಾಂ ಸರಿ ಅಣ್ಣ. ಅನ್ನೋದಷ್ಟು ಸಿಕ್ತು ಗುರು. ಟೀ ಸಿಕ್ತು, ಒಂದು ಟೀ ಹಾಕ್ಕೊಂಡು ವಾಟ್ರ್ ತೊಗೊಂಡು, ಊಟ ತಿಂಡಿ ಏನೂ ಸಿಗಲಿಲ್ಲ. ಬಿಸ್ಕೆಟ್ಗಳು ತೊಗೊಂಡಿದ್ದೀನಿ, ಅಲ್ಲೆಲ್ಲರೂ ಮುಂದೆ ತಿನ್ಕೊತೀನಿ. ನೋಡೋಣ. ಹಿಂಗೋರೆ ಚಾಮುಂಡೇಶ್ವರಿ ದೇವಸ್ಥಾನನೂ ಇದೆ. ಕಾಗಿನಾರೆ ಚಿಕ್ಕದಾಗ ಹಾಕೋರೆ, 2 ಕಿಲೋಮೀಟ್ರು ಇಂದ 2.2 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆ್ಯಕ್ಚುಲಿ ಏನಂದರೆ ಗೂಗಲಲ್ಲಿ ನೋಡಿದ ಪ್ರಕಾರ ಎಷ್ಟು 10 ಗಂಟೆ ಓಪನ್ನು ಅಂತ ಇತ್ತು ಗೂಗಲಲ್ಲಿ. ನಾನು ಬೇಗನೆ ಬಂದಿದ್ದೀನಿ, ಯಾಕಂದರೆ ವೀಕ್ ಡೇಸ್ ಅಲ್ವಾ, ಯಾರು ಇರಲ್ಲ ಅಂತ. ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಯಾರಾದರೂ ಅದು ಮೇಂಟೈನ್ ಮಾಡೋರು ಯಾರಾದ್ರು ಇದ್ದರೆ ಬಿಡ್ತಾರೋ ಬಿಡಲ್ವೋ ಗೊತ್ತಿಲ್ಲ, ನೋಡೋಣ. ಬಿಡಲಿಲ್ಲ ಅಂದರೆ ಆಲ್ರೆಡಿ 8 ಗಂಟೆ ಟೈಮು. 8 ಗಂಟೆ ಅಂದರೆ ಇನ್ನೂ 2 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ. ಬಿಡಲಿಲ್ಲ ಅಂದರೆ ಯಾರು ಇಲ್ಲ ಅಂತಾನೆ ನುಗ್ಬಿಡೋದೆ ಸೀದಾ. ಸ್ವಾಗತ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಆರ್ಚ ಇದೆ ಗುರು. ಇಲ್ಲಿ ಇದೇನು ವ್ಯೂ ಪಾಯಿಂಟ್ ಇದು? ಇಲ್ಲ, ಹೋಗೋಕ್ಕಾಗಲ್ಲ ಅಲ್ಲಿ. ಅಲ್ಲೇ ರೈಟ್ ಹೋಗ್ಬೇಕು ನಾನು. ಇದು ನೋಡ್ರೆ ಸ್ಟ್ರೈಟೇ ಬಂದ್ಬಿಟ್ಟೆ. ಅಲ್ಲಿ ದೇವಸ್ಥಾನ ಅನಿಸುತ್ತೆ, ಈ ರೋಡ್ ಹೋದರೆ ಸ್ಟ್ರೈಟು ದೇವಸ್ಥಾನ ಅನಿಸುತ್ತೆ. ನಾನು ರೈಟ್ ತೊಗೊಂಡು ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಇವಾಗ ಗುರು. ಫುಲ್ ಆಫ್ ರೋಡಲ್ಲಿ ಕಾಣಿಸ್ತೈತೆ ಅದು. ಗುರು ಫುಲ್ ಆಫ್ ರೋಡಿಂಗ್ ಇಲ್ಲಿ. ಏನಂದರೆ ಬೈಕರ್ಸ್ಗಳ ಸ್ವರ್ಗ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಅದು ನೋಡೋಕ್ಕೋಸ್ಕರನೇ ಬಂದಿದ್ದೀನಿ ಇವತ್ತು, ಅಷ್ಟು ಚೆನ್ನಾಗಿದೆಯಾ ಅಂತ.
ಫುಲ್ಲು ಕಾಡು. ಯಾವ್ದು ಹಿಂಗೈತೆ ದಾರಿ, ಹೋಗುತ್ತೆ ಹೋಗುತ್ತೆ. ಯಾವುದೋ ಗಾಡಿಗಳೆಲ್ಲ ಹೋಗಿರಂಗೈತೆ ಇಲ್ಲಿ. ಇವತ್ತಿಂದ ಇಲ್ಲ ಹಳೇದಾಗ ಗೊತ್ತಿಲ್ಲ, ನಾವು ಗಾಡಿಗಳು ಮಾರ್ಕೆಲ್ಲ ಐತೆ, ನೋಡೋಣ. ಓಹೋ, ಇದು ಯಾವ್ದು ಹಿಂಗೈತೆ. ಅಲ್ಲಿ ಫುಲ್ ನೀರಾಗಿರೋದಕ್ಕೆ ಇಲ್ಲೊಂದು ದಾರಿ ಮಾಡ್ಬಿಟ್ಟವ್ರೆ ಹೋಗ್ಲಿ ಅಂತ. ಓ ಮೈ ಗಾಡ್ ಗುರು, ನನ್ನ ಕಣ್ಣಿಂದ ನಾನು ನಂಬಕ್ಕೆ ಆಗ್ತಾ ಇಲ್ಲ, ಯಾವ ಥರ ಇದೆ ಇಲ್ಲಿ. ದೇವಡ, ಗುರು ಸೀರಿಯಸ್ ಆಗಿ ನಾನು ಬಂದಿರೋದು ಆ್ಯಕ್ಚುಲಿ ಇದು ವ್ಯೂ ಪಾಯಿಂಟು ಅನ್ಸುತ್ತೆ. ಇದು ಕಾಗಿನಾರೆ ವ್ಯೂ ಪಾಯಿಂಟ್. ಇದು ಫೋರ್ಟು ಎಲ್ಲೋ ಬರುತ್ತೆ ಇಲ್ಲೇನೆ. ಅವ್ರು ಎಷ್ಟೋ ಜನ ಗಾಡಿ ಎಲ್ಲ ಎತ್ಕೊಂಡು ಹೋಗಿದ್ದಾರಪ್ಪ, ಅದು ಯಾವ ಪ್ಲೇಸು ಗೊತ್ತಿಲ್ಲ, ಅದು ಬೇರೆದು ಅನಿಸುತ್ತೆ. ಏನಿದೆ ಗುರು ಪ್ರಕೃತಿ, ಓಹೋ ಸೈಕು ಸೀರಿಯಸ್ ಆಗಿ. ಈ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಸೀರಿಯಸ್ ಆಗಿ ಇದು ಯಾವುದೋ ಒಂದು ಫಿಲಮ್ ಥಿಯೇಟ್ರಲ್ಲಿ ಕೂತಿರೋ ಥರ ಫೀಲ್ ಆಗ್ತೈತೆ ನನಗೆ, ಅಷ್ಟು ಸಗದಾಗಿ ಕಾಣಿಸ್ತೈತೆ. ಥರ ಡ್ರಾಯಿಂಗ್ ಬಿಡಿಸಿರೋ ಥರ ಐತೆ ಅದು, ಬೆಟ್ಟ ಗುಡ್ಡಗಳು ದೂರದಲ್ಲಿ. ಓ ಸೈಕು. ಬನ್ನಿ ನೋಡೋಣ.
ನೋಡಿದ್ರಲ್ಲ ವ್ಯೂಸು ಯಾವ ಥರ ಇದೆ ಅಲ್ಲಿ ಅಂದ್ಬಿಟ್ಟು. ಸೀರಿಯಸ್ ಆಗಿ ತುಂಬ ಅದ್ಭುತವಾಗಿದೆ ಗುರು, ಸೀರಿಯಸ್ ಆಗಿ ಸಿಕ್ಕಾಪಡೆ ಚೆನ್ನಾಗಿದೆ. ಥರ ಫಾಗ್ ಇದ್ದಿದ್ರೆ ಇನ್ನೂ ಮಸ್ತಾಗಿರೋದು ಮೋಡಗಳು, ಸ್ವಲ್ಪ ಬಿಸಿಲು ಇದೆ ಅದರಿಂದ ಈ ಥರ. ಇಲ್ಲಾಂದರೆ ಮಸ್ತಾಗಿದೆ ಪ್ಲೇಸ್ ಮಾತ್ರ ಸೂಪರಾಗೆ ನಿಜವಾಗ್ಲೂ. ಇಲ್ಲಿ ವಿಸಿಟ್ ಮಾಡಿ ಈ ಕಡೆ ಬಂದಾಗ, ಸಕಲೇಶ್ಪುರಕ್ಕೆ ಬಂದಾಗ. ನಾನು ಇನ್ನೇನು ಎಲ್ಲ ವ್ಯೂ ಎಲ್ಲ ನೋಡಿದೆ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ, ಡ್ರೋನ್ ಶಾಟ್ ತೊಗೊಂಡೆ. ಡ್ರೋನ್ ಶಾಟ್ ಎಲ್ಲ ಮುಗೀತು. ಇನ್ನೇನು ಇಲ್ಲಿಂದ ಹೊಡ್ತೀನಿ ಇವಾಗ. ಇದಿಲ್ಲೇ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ನ. ನೆಕ್ಸ್ಟು ಇಲ್ಲಿಂದ ಒಂದು ಮೂಕನಮನೆ ಅಬ್ಬಿ ಫಾಲ್ಸ್ ಅಂತ ಒಂದಿದೆ ವಾಟರ್ ಫಾಲ್ಸು, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಹೋಗಿ ಒಂಚೂರು ವಾಟರ್ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ರಿಟರ್ನ್ ಆಗೋಣ ಅಂತ ನನ್ನ ಪ್ಲ್ಯಾನು. ನೋಡೋಣ ಯಾವ ಥರ ಆಗುತ್ತೆ ಅಂತ. ಸರಿ ಸ್ನೇಹಿತರೆ, ಇಂದ ಹೊಡ್ತೀನಿ ಇವಾಗ. ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.